ಮಹಾರಾಷ್ಟ್ರದಲ್ಲಿ ನಡೆದ ಓಟದ ಸ್ಪರ್ಧೆಯಲ್ಲಿ ಹೆಸರು ತಂದಿರೋ ಚಂಡ್ ಎಂಬ ಎತ್ತಿನ ಹುಟ್ಟುಹಬ್ಬವನ್ನ ರೈತ ಉಮೇಶ್ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಗ್ರಾಮಸ್ಥರಿಗೆ ಊಟ ಹಾಕಿಸಿ ಚಂಡ್ ಎಂಬ ಎತ್ತಿನ ಹುಟ್ಟುಹಬ್ಬ ಆಚರಿಸಲಾಗಿದೆ. ಎತ್ತಿಗೆ ವಿಶೇಷ ಅಲಂಕಾರ ಮಾಡಿ ಮನೆ ಮಗನಂತೆ ಸಾಕಿದ್ದ ಎತ್ತಿನ ಬರ್ತ್ಡೇಯನ್ನ ಉಮೇಶ್ ಸಂಭ್ರಮಿಸಿದ್ದಾರೆ. ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಮತ್ತು ಸಾಗಾಟ ಮಾಡುತ್ತಿದ್ದ ವೇಳೆ ಮೈಸೂರು ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದಾರೆ. ಮಂಡಿ ಠಾಣಾ ವ್ಯಾಪ್ತಿಯ ಉಮರ್ ಖಾಯಂ ರಸ್ತೆಯಲ್ಲಿ ಕಾರು ತಪಾಸಣೆ ಮಾಡುವ ವೇಳೆ ಸಿಕ್ಕಿಬಿದ್ದ 4ರನ್ನ ಇನೋವಾ ಕಾರು ಸಮೇತ ವಶಕ್ಕೆ ಪಡೆಯಲಾಗಿದೆ. ಬಂಧಿತರಿಂದ 103 ಗ್ರಾಂ 88 ಮಿಲಿ ನಿಷೇಧಿತ ಮಾದಕ ವಸ್ತು ಮತ್ತು ಎಂಡಿಎಂಎ ಸೀಸ್ ಮಾಡಲಾಗಿದೆ. ಬೆಂಗಳೂರು ನಿವಾಸಿ ನುಹೇದ್ ಖಾನ್, ಜಾವೀದ್ ಜಿಯಾಉಲ್ಲಾನಿಂದ 5 ಮೊಬೈಲ್ ಸೇರಿದಂತೆ ಇತರೆ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಮಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕದ ಐತಿಹಾಸಿಕ ಪರಂಪರೆ ಸಾರುವ ಹಂಪಿಯನ್ನ ವೀಕ್ಷಣೆ ಮಾಡಲು ವಿಶೇಷ ಚೇತನರಿಗೂ ಇದೀಗ ಸೌಲಭ್ಯ ಒದಗಿಸಲಾಗಿದೆ. ವಿಶೇಷ ಚೇತನರು ಹಂಪಿ ವೀಕ್ಷಣೆಗೆ ನಡೆದಾಡಲು ಪರದಾಡ್ತಾ ಇದ್ರು. ಹೀಗಾಗಿ ವೀಲ್ ಚೇರ್ ಸಮೇತ ಬ್ಯಾಟರಿ ಚಾಲಿತ ವಾಹನದಲ್ಲಿ ಪ್ರಯಾಣ ನಡೆಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ. ಸಚಿವ ಜಮೀರ್ ಅಹಮದ್ ವಿರುದ್ಧ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಪ್ರಕರಣ ಸಂಬಂಧ ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ನೋಟಿಸ್ ನೀಡಿತ್ತು. ತನಿಖೆ ವೇಳೆ ಕೆಜಿಎಫ್ ಬಾಬು ಮತ್ತು ಜಮೀರ್ ಅಹಮದ್ ನಡುವೆ ಹಣದ ವ್ಯವಹಾರ ನಡೆದಿರೋದು ಬೆಳಕಿಗೆ ಬಂದಿತ್ತು. ಜಮೀರ್ಗೆ 4 ಕೋಟಿ ಹಣವನ್ನ ಸಾಲವಾಗಿ ಕೆಜಿಎಫ್ ಬಾಬು ನೀಡಿದ್ರು. ಈ ಹಿನ್ನೆಲೆ ಲೋಕಾಯುಕ್ತ ಅಧಿಕಾರಿಗಳು ಕೆಜಿಎಫ್ ಬಾಬುಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಕೊಟ್ಟಿದ್ರು. ಈ ಸಂಬಂಧ ಇಂದು ವಿಚಾರಣೆಗೆ ಕೆಜಿಎಫ್ ಬಾಬು ಹಾಜರಾದ್ರು. ಸತತ 4 ಗಂಟೆ ವಿಚಾರಣೆ ಬಳಿಕ ಕೆಜಿಎಫ್ ಬಾಬು ಲೋಕಾಯುಕ್ತ ಕಚೇರಿಯಿಂದ ಹೊರಬಂದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.